ಓಂ ನಮಃ ಶಿವಾಯ. ಸಮಸ್ತ ಬಂಧುಗಳಿಗೆ ವಿನಮ್ರ ನಮಸ್ಕಾರಗಳು. ಈ ದಿನ ನಾವು ಮೇಷರಾಶಿ ಚಕ್ರದ ಕುರಿತಾದ ವಿಶೇಷ ಸಂಗತಿಗಳನ್ನು ಅಭ್ಯಾಸ ಮಾಡೋಣ. ಮಾರ್ಚ್ ಮಾಸದ 13, 14, 15 ಮತ್ತು 16ರ ಕಾಲಘಟ್ಟದಲ್ಲಿ ಮೇಷರಾಶಿಯ ಜಾತಕದವರಿಗೆ ಒದಗಿ ಬರಲಿರುವ ಪರಿಪೂರ್ಣ ಜ್ಯೋತಿಷ್ಯ ಫಲಶ್ರುತಿಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಅರಿತುಕೊಳ್ಳೋಣ. ಮತ್ತು ನೀವು ಹೊಸದಾಗಿ ನಮ್ಮ ಈ ಚಾನೆಲ್ ವೀಕ್ಷಿಸುತ್ತಿರುವ ಮೇಷರಾಶಿಯವರಾಗಿದ್ದರೆ ದಯಮಾಡಿ ಈ ಜ್ಞಾನದ ತಾಣಕ್ಕೆ ಚಂದಾದಾರರಾಗಿ ಮತ್ತು ಈ ಮಾಹಿತಿ ನಿಮಗೆ ಮೆಚ್ಚುಗೆಯಾಗಲಿ ಈ ಚಿತ್ರಣವನ್ನು ಇಷ್ಟಪಟ್ಟು ನಮಗೆ ಪ್ರೋತ್ಸಾಹ ನೀಡಿ ಬೆಂಬಲಿಸಿ. ಇದಲ್ಲದೆ ಈ ವಿವರಣೆಯನ್ನು ಆರಂಭದಿಂದ ಅಂತ್ಯದವರೆಗೂ ಅತೀವ ಗಮನವಿಟ್ಟು ಆಲಿಸಲು ಶ್ರಮಿಸಿ. ಆಗ ಮಾತ್ರ ಈ ವಿಷಯದ ಸಮಗ್ರ ಸಾರಾಂಶವು ನಿಮಗೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತದೆ. ಮೇಷವು ರಾಶಿಮಂಡಲದ ಅತ್ಯಂತ ಪ್ರಥಮ ಚಿಹ್ನೆಯಾಗಿದೆ ಹಾಗೂ ಈ ಶಕ್ತಿಶಾಲಿ ರಾಶಿಯ ಅಧಿಪತಿಯು ಸಾಕ್ಷಾತ್ ಅಂಗಾರಕ ಎಂದರೆ ಮಂಗಳದೇವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅಗ್ನಿತತ್ವದ ಗುಣವಿರುವ ಚರರಾಶಿಯಾಗಿರುವ ಮೇಷದವರು ಜನ್ಮಜಾತ ಧೈರ್ಯಶಾಲಿಗಳು, ಯಾವುದೇ ಕಠಿಣ ಕಾರ್ಯದಲ್ಲಿ ಸ್ವಯಂ ಪ್ರೇರಿತರಾಗಿ ಮುಂದಾಳತ್ವ ವಹಿಸುವವರು ಮತ್ತು ಅಪ್ರತಿಮ ಸ್ವಾವಲಂಬಿ ಮನೋಭಾವವನ್ನು ಹೊಂದಿರುತ್ತಾರೆ. ಅಶ್ವಿನಿ, ಭರಣಿ ಹಾಗೂ ಕೃತಿಕಾ ನಕ್ಷತ್ರದ ಪಾದಗಳು ಈ ಮೇಷರಾಶಿಯ ಅಧೀನಕ್ಕೆ ಬರುತ್ತವೆ. ಮಂಗಳನು ಈ ರಾಶಿಯ ಒಡೆಯನಾಗಿರುವುದರಿಂದ ಇವರು ಎಂತಹ ಸಂಕೀರ್ಣವಾದ ಕೆಲಸವನ್ನಾದರೂ ಬಲು ಸಾಹಸದಿಂದ ಮುನ್ನಡೆಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಇವರು ತಮ್ಮ ಆಲೋಚನಾ ಲಹರಿಯಲ್ಲಿ ಅದ್ಭುತವಾದ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳುತ್ತಾರೆ. ಬದುಕಿನ ನಿರ್ಣಾಯಕ ಘಟ್ಟಗಳಲ್ಲಿ ಬಲು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ. ಆದಾಗ್ಯೂ ಮುಂಬರುವ ಈ ಚತುರ್ದಿನಗಳಲ್ಲಿ ನಿಮ್ಮ ಜೀವನದ ಪಥದಲ್ಲಿ ನೀವು ಎಂದಿಗೂ ಕಲ್ಪನೆ ಮಾಡದಂತಹ ಕೆಲವು ಅನಿರೀಕ್ಷಿತ ಪಲ್ಲಟಗಳು ಜರುಗಲಿವೆ. ಪ್ರಮುಖವಾಗಿ ನಿಮ್ಮ ಸುತ್ತಮುತ್ತಲಿರುವ ಕೆಲವರು, ಅಂದರೆ ಯಾರನ್ನು ನೀವು ನಿಮ್ಮ ಆಪ್ತರು ಅಥವಾ ಹಿತೈಷಿಗಳು ಎಂದು ಗಾಢವಾಗಿ ನಂಬಿದ್ದೀರೋ ಅಥವಾ ನಿಮ್ಮ ಕಣ್ಣು ಮುಂದೆ ಬಹಳ ನಯವಾಗಿ ನಡೆಯುವವರೋ ಅಂಥವರು ಈಗ ರಹಸ್ಯವಾಗಿ ನಿಮ್ಮ ವಿರುದ್ಧ ಕುತಂತ್ರ ರೂಪಿಸಲಿದ್ದಾರೆ ಮತ್ತು ನಿಮ್ಮ ಪ್ರಗತಿಗೆ ಮಾರಕವಾಗುವ ಕೆಲವು ಕೆಲಸಗಳನ್ನು ಮಾಡಲಿದ್ದಾರೆ. ಆದಾಗ್ಯೂ ಆ ವ್ಯಕ್ತಿಗಳ ಮುಖ್ಯ ಉದ್ದೇಶವೆಂದರೆ ನಿಮ್ಮ ಆಂತರಿಕ ನೆಮ್ಮದಿ, ನಿಮ್ಮ ಹಣಕಾಸಿನ ಸಬಲತೆ ಹಾಗೂ ಸಮಾಜದಲ್ಲಿ ನಿಮ್ಮ ಘನತೆ ಮತ್ತು ಹೆಸರನ್ನು ಸಂಪೂರ್ಣವಾಗಿ ಸರಿಪಡಿಸಲಾಗದಂತೆ ಹಾಳುಗೆಡುವುದೇ ಆಗಿದೆ. ಆದ್ದರಿಂದಲೇ ಈ ದಿನದ ಮಾಹಿತಿಯ ಯಾವುದೇ ಅಂಶವನ್ನು ಬಿಟ್ಟುಬಿಡದೆ ಕೊನೆಯ ತನಕ ನೋಡಿ. ಆಗ ನಿಮಗೆ ಇದರ ಗಾಂಭೀರ್ಯವು ಪೂರ್ಣವಾಗಿ ಅರಿವಾಗುತ್ತದೆ. ಆ ನಟನಾ ಶತ್ರುಗಳು ಯಾರು, ಅವರನ್ನು ನೀವು ಹೇಗೆ ಸರಿಯಾಗಿ ಗುರುತಿಸಬೇಕು, ದೈವದ ಆರಾಧನೆ ಸೇರಿದಂತೆ ಈ ಕಷ್ಟದ 4 ದಿನಗಳಲ್ಲಿ ನೀವು ಅನುಸರಿಸಬೇಕಾದ ಸಣ್ಣಪುಟ್ಟ ದೋಷ ನಿವಾರಣೆಗಳನ್ನು ನಾನು ನಿಮಗೆ ಎಳೆಯಾಗಿ ವಿವರವಾಗಿ ತಿಳಿಸುತ್ತೇನೆ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ನನ್ನದೊಂದು ಪುಟ್ಟ ವಿನಂತಿಯಿದೆ. ಏಕಪ್ಪ ಎಂದರೆ ಇವುಗಳು ನಿಮ್ಮ ಅಂತರಾತ್ಮಕ್ಕೆ ಸಮಾಧಾನ ನೀಡುವ ಮತ್ತು ಬಲು ಸುಲಭವಾಗಿ ಗ್ರಹಿಸಬಹುದಾದ ಸಂಗತಿಗಳಾಗಿವೆ ಮತ್ತು ನಿಮ್ಮ ಮನಸ್ಥಿತಿ ಹೆಚ್ಚು ಸಕಾರಾತ್ಮಕವಾಗಿರಬಹುದು ಮತ್ತು ನಿಮ್ಮ ಅಂತಃಕರಣ ಪ್ರಶಾಂತವಾಗಿರಬಹುದು. ಆದ್ದರಿಂದ ದಯವಿಟ್ಟು ನಿಮ್ಮ ಭಾವೋದ್ವೇಗಕ್ಕೆ ಒಳಗಾಗದೆ ನಾವು ನಿಮಗಾಗಿ ಮಾಡುತ್ತಿರುವ ಈ ಪ್ರಾಮಾಣಿಕ ಪ್ರಯತ್ನವನ್ನು ಆಧರಿಸಿ. ಈಗ ನಿಮ್ಮ ಅಂತಃಕರಣದಲ್ಲಿ ಒಮ್ಮೆ ನಿಮ್ಮ ಇಷ್ಟದೈವವನ್ನು ನೆನೆಯಿರಿ ಮತ್ತು ಈ 4 ದಿನಗಳ ಪರ್ಯಂತ ಎಲ್ಲಾ ಆಪತ್ತುಗಳಿಂದ ನಿಮ್ಮನ್ನು ಸುರಕ್ಷಿತವಾಗಿರಿಸುವಂತೆ ಶ್ರದ್ಧೆಯಿಂದ ಪ್ರಾರ್ಥಿಸಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜ್ಯೋತಿಷ್ಯದ ನೆಲೆಯಲ್ಲಿ ನಿಮಗೆ ಬಲು ಉನ್ನತವಾದ ಹಾಗೂ ಅದ್ಭುತವಾದ ಸ್ಥಾನವಿದೆ. ನೀವು ಯಾರಿಗಾದರೂ ಒಂದಷ್ಟು ರೂಪಾಯಿಗಳ ಹಣದ ನೆರವು ನೀಡಿದರೆ ಕನಿಷ್ಠ ಕೆಲವರಾದರೂ ಪ್ರತಿಯಾಗಿ ನಿಮಗೆ ಕೃತಜ್ಞತೆಯಿಂದ ಧನ್ಯವಾದ ಹೇಳುವುದಿಲ್ಲ ಮತ್ತು ಬದಲಿಗೆ ಅವರು ನಿಮ್ಮನ್ನು ಟೀಕಿಸುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದಾಗ ನೀವು ನಿಮ್ಮ ಸ್ವಂತ ಮನೆ ಅಥವಾ ಕೆಲಸಗಳನ್ನು ಬದಿಗೆತ್ತು ಅವರಿಗೆ ನೆರವಾಗಲು ಧಾವಿಸುತ್ತೀರಿ. ನಿಮ್ಮ ಜೇಬಿನಲ್ಲಿ ಹಣದ ಕೊರತೆಯಿದ್ದರೂ ಅಥವಾ ಬೇರೆಯವರಿಂದ ಕೈಗಡ ಪಡೆದಾದರೂ ಇತರರ ಕಷ್ಟವನ್ನು ಪರಿಹರಿಸುವ ಉದಾತ್ತ ಗುಣ ನಿಮ್ಮದು. ಆದರೆ ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ನಿಮ್ಮ ಕಣ್ಣೀರೊರೆಸಲು ಯಾರೂ ಮುಂದೆ ಬರುವುದಿಲ್ಲ. ನೀವು ಇತರರಿಗಾಗಿ ಒಂದು ಬೃಹತ್ ಸೇನೆಯಂತೆ ಅವರ ಬೆನ್ನೆಲುಬಾಗಿ ನಿಲ್ಲುತ್ತೀರಿ. ಆದರೆ ನೀವು ಒಂಟಿಯಾದಾಗ ನಿಮ್ಮ ಜೊತೆಗೆ ನಿಲ್ಲುವವರೇ ಇರುವುದಿಲ್ಲ. ನಿಮ್ಮ ಜೀವನಯಾನದಲ್ಲಿ ಈವರೆಗೆ ನೀವು ಅನುಭವಿಸಿದ ಬಲವಾದ ಏಟುಗಳು ಹೊರಗಿನ ಶತ್ರುಗಳಿಂದ ಬಂದಿದ್ದಲ್ಲ, ಬದಲಾಗಿ ನೀವು ಪೂರ್ಣ ಹೃದಯದಿಂದ ನಂಬಿದ ನಿಮ್ಮವರೇ ಆದ ಜನರು, ನಿಮ್ಮ ಸಂಬಂಧಿಕರು, ನಿಮ್ಮ ಗೆಳೆಯರು, ನಿಮ್ಮ ರಕ್ತ ಸಂಬಂಧಿಕರು, ಅವರು ನಿಮ್ಮನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮ ಔದಾರ್ಯವನ್ನು ತಮ್ಮ ಲಾಭಕ್ಕೆ ಉಪಯೋಗಿಸುತ್ತಿದ್ದಾರೆ ಮತ್ತು ಅಗತ್ಯ ಮುಗಿದ ಮೇಲೆ ನಿಮ್ಮನ್ನು ತ್ಯಜಿಸುತ್ತಿದ್ದಾರೆ. ಈಗ ಈ ಮಾಸದಲ್ಲಿ ಗ್ರಹಗತಿಗಳ ಸ್ಥಾನಮಾನಗಳು ಬದಲಾಗಲಿವೆ. ರಾಹು ಹಾಗೂ ಕೇತುಗಳ ಪ್ರಚಂಡ ಪ್ರಭಾವ ಮತ್ತು ಶನೈಶ್ಚರ ದೇವನ ದೃಷ್ಟಿಯು ನಿಮ್ಮ ಜೀವನದ ಮೇಲೆ ತೀವ್ರವಾದ ಬದಲಾವಣೆಗಳನ್ನು ಉಂಟುಮಾಡಲಿದೆ. ಆದ್ದರಿಂದ ವಿಶೇಷವಾಗಿ ಈ ಚತುರ್ದಿನಗಳು ಇವುಗಳು ನಿಮಗೆ ಅತ್ಯಂತ ಕಹಿಯಾದ ಸಮಯಗಳು ಎಂದು ಹೇಳಬಹುದು. ಆದರೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ಅತ್ಯಂತ ವೇಗವಾಗಿ ಮತ್ತು ತೀವ್ರವಾಗಿ ಇರಲಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಹೊಂದಿರುವ ಕೆಲವು ಸಮಸ್ಯೆಗಳು ಅವುಗಳಲ್ಲಿ ಕಾಲುಭಾಗಕ್ಕಿಂತ ಹೆಚ್ಚು ನಿಮ್ಮನ್ನು ನೇರವಾಗಿ ಬಾಧಿಸಲಿವೆ. ಆದರೆ ಇವೆಲ್ಲವೂ ನಿಮ್ಮನ್ನು ಭಯಭೀತರನ್ನಾಗಿ ಮಾಡಲಲ್ಲ, ಬದಲಾಗಿ ನಿಮ್ಮನ್ನು ಜಾಗೃತಗೊಳಿಸಲು ಮತ್ತು ನಿಮ್ಮನ್ನು ಪಳಗಿಸಲು ಪ್ರಕೃತಿ ಮಾಡುತ್ತಿರುವ ಸಂಕೇತಗಳಾಗಿವೆ.
ಆದರೆ ಈ ಗ್ರಹದೋಷಗಳ ವಿಷವು ನಿಮ್ಮ ಶರೀರದ ಮೇಲಲ್ಲ, ಬದಲಾಗಿ ನಿಮ್ಮ ಸಂಬಂಧಗಳು ಮತ್ತು ನೀವು ಕೈಗೊಳ್ಳುವ ನಿರ್ಣಯಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ವಿಶೇಷವಾಗಿ ಈ ಚತುರ್ದಿನಗಳಲ್ಲಿ ನಿಮ್ಮ ಚಿಂತನಾ ಶಕ್ತಿ ನಿಧಾನವಾಗುತ್ತದೆ ಎಂದು ನೀವು ಹೇಳುತ್ತಿದ್ದೀರಿ. ನೀವು ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಗೊಂದಲಕ್ಕೀಡಾಗಬಹುದು. ನಿಮ್ಮ ಮಾತುಗಳು ಅನಿರೀಕ್ಷಿತವಾಗಿ ಹಾದಿ ತಪ್ಪಬಹುದು. ನಿಮ್ಮ ಸಮಾಧಾನವು ಸಂಪೂರ್ಣವಾಗಿ ನಾಶವಾಗಬಹುದು. ನೀವು ಎಡವಿ ಬೀಳುವ ಈ ನಿಖರ ಸಮಯಕ್ಕಾಗಿ ಕಾದು ಕುಳಿತಿರುವ ಕೆಲವರು ತಮ್ಮ ದುರಾಲೋಚನೆಗಳು ನನಸಾಗುವ ಸಾಧ್ಯತೆಗಳಿವೆ ಮತ್ತು ಅವರು ನಿಮ್ಮ ಕುಸಿತವನ್ನು ಸಂಭ್ರಮಿಸಲು ಬಯಸುತ್ತಾರೆ. ನೀವು ಅವರ ಸಂಚಿನ ಬಲೆಗೆ ಸಿಕ್ಕಿದರೆ ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರಿಗೆ ಕಳಂಕ ಬರಬಹುದು ಅಥವಾ ನೀವು ಬೃಹತ್ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಈಗ ನಾನು ನಿಮಗೆ ವಿವರಿಸಲಿರುವ ಆ ವ್ಯಕ್ತಿಗಳು ಯಾರು ಮತ್ತು ಅವರ ಕುತಂತ್ರದ ಲಕ್ಷಣಗಳೇನು ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪತ್ತೆಹಚ್ಚಿ. ನಿಮ್ಮ ಕಣ್ಣ ಮುಂದೆ ಅಂತಹ ಸ್ವಭಾವದ ವ್ಯಕ್ತಿಗಳಿದ್ದರೆ ಅವರನ್ನು ಕೂಡಲೇ ನಿಮ್ಮ ಜೀವನದಿಂದ ದೂರವಿಡಿ. ನೀವು ನಿಮ್ಮ ಬಗ್ಗೆ ವಿಶೇಷವಾಗಿ ಗಮನಹರಿಸಿದರೆ 4 ದಿನಗಳಲ್ಲಿ ನಿಮಗೆ ಮೊದಲ ಹೊಡೆತ ನೀಡುವ ವ್ಯಕ್ತಿ ನಿಮ್ಮ ತೀರ ಸಮೀಪದ ಪರಿಸರದಲ್ಲೇ ಇರುತ್ತಾನೆ. ಇದರರ್ಥ ಈ ವ್ಯಕ್ತಿಗೆ ಒಂದು ವಿಶಿಷ್ಟ ಗುಣಲಕ್ಷಣವಿದೆ. ನೀವು ನಿಮ್ಮೊಂದಿಗೆ ಅತ್ಯಂತ ಮಧುರವಾಗಿ ಮಾತನಾಡುತ್ತೀರಿ, ಆದಾಗ್ಯೂ ಅವರು ನಿಮಗಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಿಸುವಂತೆ ನಾಟಕ ಮಾಡುತ್ತಾ ನಟಿಸುತ್ತಾರೆ. ನಿಮ್ಮನ್ನು ಸಹೋದರ ಅಥವಾ ಸಹೋದರಿ ಎಂದು ಪ್ರೀತಿಯಿಂದ ಸಂಬೋಧಿಸುತ್ತಾರೆ. ಅವರು ನಿಮ್ಮ ಮನೆಯ ಪ್ರತಿಯೊಂದು ಸಣ್ಣಪುಟ್ಟ ಘಟನೆಯಲ್ಲೂ ಹಾಜರಿರುತ್ತಾರೆ. ಅವರು ನಿಮ್ಮ ಕಷ್ಟಗಳಲ್ಲಿ ತಾವೂ ಭಾಗಿ ಎಂದು ಹೆಮ್ಮೆಪಡುತ್ತಾರೆ. ಆದರೆ ಅವರ ನೈಜ ಮುಖವಾಡವೇ ಬೇರೆ. ಅವರು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಬಲು ಹಗುರವಾಗಿ ಅಥವಾ ಅತಿ ಕೆಟ್ಟದಾಗಿ ಮಾತನಾಡುತ್ತಾರೆ. ಅಂದರೆ ನಿಮ್ಮ ಏಳಿಗೆಯನ್ನು ಕಂಡು ಅವರು ಅಸೂಯೆಯ ಬೆಂಕಿಯಿಂದ ಉರಿಯುತ್ತಾರೆ. ಈ ಜನರು ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನೆರೆಹೊರೆಯವರಲ್ಲೇ ಖಂಡಿತವಾಗಿಯೂ ಇರುತ್ತಾರೆ. ಆದಾಗ್ಯೂ ಈ 4 ದಿನಗಳಲ್ಲಿ ಈ ವ್ಯಕ್ತಿಗಳು ಮಾಡುವ ಮುಖ್ಯ ಪಿತೂರಿ ಎಂದರೆ ನಿಮ್ಮ ಸುಖ ಸಂಸಾರದಲ್ಲಿ ಸ್ವಲ್ಪ ತೊಂದರೆ ಉಂಟುಮಾಡುವುದಾಗಿದೆ. ಅದು ಪತಿ ಹಾಗೂ ಪತ್ನಿಯ ನಡುವೆಯಾಗಲಿ ಅಥವಾ ಒಡಹುಟ್ಟಿದವರ ನಡುವೆಯಾಗಲಿ. ಅವರು ಅಂತಹ ಒಂದು ಸಣ್ಣ ವಿಷದ ನುಡಿಯನ್ನು ತೂರಿಸಿಬಿಡುತ್ತಾರೆ. ಆದರೆ ಅವರು ನಿಮ್ಮ ಬಗ್ಗೆ ಹೀಗೆ ಹೇಳುತ್ತಿದ್ದರು, ಇವರು ನಿಮ್ಮ ಬಗ್ಗೆ ಹಾಗೆ ನುಡಿದರು ಎಂದು ಹೇಳುತ್ತಾರೆ. ಮತ್ತು ಅವರು ಅನಗತ್ಯ ಸುಳ್ಳು ಕಥೆಗಳನ್ನು ಸೃಷ್ಟಿಸುತ್ತಾರೆ ಮತ್ತು ಅವುಗಳನ್ನು ನಿಮ್ಮ ಮುಂದೆ ಮತ್ತೆ ಹೇಳುತ್ತಾರೆ. ಆದರೆ ನೀವು ಕೋಪ ಬೇಗ ಬರುತ್ತದೆ, ಅದು ಕೂಡ ಬಲು ಬೇಗನೆ ಕಡಿಮೆಯಾಗುತ್ತದೆ. ಆದರೆ ಈ 4 ದಿನಗಳಲ್ಲಿ ನಿಮಗೆ ಒದಗುವ ರೋಷವನ್ನು ಪೂರ್ಣ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಆ ಕುತಂತ್ರಿ ಜನರು ಹೇಳುವುದನ್ನು ಕುರುಡಾಗಿ ನಂಬಬೇಡಿ ಮತ್ತು ನಿಮ್ಮ ಸ್ವಂತ ಜನರೊಂದಿಗೆ ಜಗಳಕ್ಕೆ ಇಳಿಯಬೇಡಿ. ಇದರಿಂದಾಗಿ ನಿಮ್ಮ ಕುಟುಂಬ ಒಡೆಯುವ ಅಪಾಯವಿರುತ್ತದೆ. ಆದ್ದರಿಂದ ಎಚ್ಚರಿಕೆ ಏನೆಂದರೆ ಈ 4 ದಿನಗಳಲ್ಲಿ ಯಾರಾದರೂ ನಿಮಗೆ ಇತರರ ಬಗ್ಗೆ ಕೀಳಾಗಿ ಅಥವಾ ಕೆಟ್ಟದ್ದನ್ನು ಹೇಳಿದರೆ ಅವರ ಕಡೆಗೆ ಹೆಚ್ಚು ಗಮನಹರಿಸಬೇಡಿ, ನಗಬೇಡಿ ಮತ್ತು ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ಅವರ ಬಲೆಗೆ ಬೀಳಬೇಡಿ. ನಿಮಗೆ ಮಾರಕವಾದ ಹೊಡೆತ ನೀಡಲು ಕಾಯುತ್ತಿರುವ ಇನ್ನೊಬ್ಬ ವ್ಯಕ್ತಿ ಆರ್ಥಿಕ ಶತ್ರು. ಅಂದರೆ ನೀವು ಧನಲಕ್ಷ್ಮಿಯ ವಿಶೇಷ ಕೃಪೆಯನ್ನು ಹೊಂದಿರುವ ವ್ಯಕ್ತಿ. ನೀವು ಕಠಿಣವಾಗಿ ಶ್ರಮಿಸಿದಷ್ಟು ಹೆಚ್ಚು ಸಂಪಾದಿಸುತ್ತೀರಿ, ಆದರೆ ನಿಮ್ಮ ಜೇಬಿನಲ್ಲಿರುವ ಹಣವು ಉಳಿಯುವುದಿಲ್ಲ. ಕಾರಣವೇನೆಂದರೆ ನೀವು ಮಾಡುವ ದಾನವು ನೀವು ಗೆಳೆಯರಿಗೆ ನೀಡುವ ಅತಿಯಾದ ಮೌಲ್ಯವಾಗಿದೆ. ಆದರೆ ಈ ವ್ಯಕ್ತಿಯು ನಿಮ್ಮ ವ್ಯವಹಾರದ ಪಾಲುದಾರನಾಗಿರಬಹುದು, ಅಥವಾ ನೀವು ಉದ್ಯೋಗ ಮಾಡುವ ಕಚೇರಿಯಲ್ಲಿ ನಿಮ್ಮ ಸಹೋದ್ಯಗಳಾಗಿರಬಹುದು, ಅಥವಾ ಏನನ್ನಾದರೂ ಸಾಧಿಸುವ ಬದಲು ಯಾವಾಗಲೂ ನಿಮ್ಮೊಂದಿಗೆ ಬೆಳೆಯುವ ನಿಮ್ಮ ಹಳೆಯ ಮಿತ್ರರಾಗಿರಬಹುದು. ಆದರೆ ಈ ವ್ಯಕ್ತಿಯು ಒಂದು ಬೃಹತ್ ಭಾವನಾತ್ಮಕ ಕಥೆಯೊಂದಿಗೆ ನಿಮ್ಮ ಬಳಿಗೆ ಬರಲಿದ್ದಾರೆ. ಈ 4 ದಿನಗಳವರೆಗೆ ತನಗೆ ತುರ್ತು ಆರ್ಥಿಕ ಅವಶ್ಯಕತೆ ಇದೆ ಎಂದು ಸುಳ್ಳು ಹೇಳುತ್ತಾರೆ, ಅಥವಾ ಅವರು ನಿಮ್ಮನ್ನು ಯಾವುದೋ ಕಾಗದ ಪತ್ರಕ್ಕೆ ಅಥವಾ ಯಾವುದಾದರೂ ರೀತಿಯ ಗ್ಯಾರಂಟಿ ಪತ್ರಕ್ಕೆ ಸಹಿ ಹಾಕಲು ಕೇಳುತ್ತಾರೆ. ಈ 4 ದಿನಗಳಲ್ಲಿ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೂ ಅಥವಾ ಯಾರಿಗಾದರೂ ಜಾಮೀನು ಪತ್ರಕ್ಕೆ ಸಹಿ ಹಾಕಿಕೊಟ್ಟಿದ್ದರೂ ಆ ಹಣವು ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮಗೆ ವಾಪಸ್ ಬರುವುದಿಲ್ಲ. ಅಷ್ಟೇ ಅಲ್ಲ, ಮುಂದೆ ಆ ಸಾಲಗಾರರು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಬಲವಂತಪಡಿಸುವ ಸಾಧ್ಯತೆಯೂ ಇದೆ. ಈ ವ್ಯಕ್ತಿಯು ನೀವು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನು ಕಸಿದುಕೊಳ್ಳಲು ಅಥವಾ ನಿಮ್ಮ ಕೆಲಸವನ್ನು ಪೂರ್ಣವಾಗಿ ಹಾಳು ಮಾಡಲು ನಿರ್ದಿಷ್ಟ ಯೋಜನೆಯೊಂದಿಗೆ ಬರುತ್ತಾನೆ. ಆದರೆ ನೀವು ಯಾರಿಗೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲದ ಮೃದು ಸ್ವಭಾವದವರು. ದುರಹಂಕಾರವು ನಿಮ್ಮ ದೊಡ್ಡ ಶತ್ರುವೆಂದು ನೀವು ಭಾವಿಸಬಹುದು, ಆದರೆ ಮೃದುತ್ವವೇ ಇಲ್ಲಿ ಸಂಕಟ ತರುತ್ತದೆ. ಆದರೆ ಈ 4 ದಿನಗಳವರೆಗೆ ನೀವು ಬಲು ಕಠಿಣವಾಗಿರಬೇಕು. ಎಂತಹ ಆಪ್ತ ಸ್ನೇಹಿತ ನಿಮ್ಮ ಬಳಿಗೆ ಬಂದರೂ ನನ್ನ ಬಳಿ ಪ್ರಸ್ತುತ ಏನೂ ಇಲ್ಲ, ನಾನು ಯಾವುದಕ್ಕೂ ಸಹಿ ಹಾಕುವುದಿಲ್ಲ ಎಂದು ದೃಢವಾಗಿ ಹೇಳಿ. ಬಲು ಮೃದುವಾಗಿ ಮಾತನಾಡಿ. ಅಸಭ್ಯವಾಗಿ ವರ್ತಿಸುವ ಅಗತ್ಯವಿಲ್ಲ. ನೀವು ಅಸಭ್ಯವಾಗಿ ವರ್ತಿಸಿದರೆ ನಿಮ್ಮ ಜೀವನದ ಹಾದಿ ಕತ್ತಲೆಯಾಗುತ್ತದೆ. ನಿಮ್ಮನ್ನು ಪೂರ್ಣವಾಗಿ ಕೊಲ್ಲಲು ಕಾಯುತ್ತಿರುವ ಇನ್ನೊಬ್ಬ ವ್ಯಕ್ತಿ ಅತಿ ಅಪಾಯಕಾರಿ.
ಅಂದರೆ ದೈಹಿಕ ಹಾಗೂ ಮಾನಸಿಕವಾಗಿ ನಿಮಗೆ ಹಾನಿ ಮಾಡುವ ವ್ಯಕ್ತಿ. ಜ್ಯೋತಿಷ್ಯದಲ್ಲಿ ಇದನ್ನು ಕರ್ಮಶತ್ರು ಎಂದು ಕರೆಯಲಾಗುತ್ತದೆ. ಈ ವ್ಯಕ್ತಿಯು ಹಿಂದೆ ನಿಮಗೆ ಸಹಾಯ ಮಾಡಿದ ಮತ್ತು ನಂತರ ನಿಮ್ಮೊಂದಿಗೆ ಕಲಹವಾದಿ ನಿಮ್ಮಿಂದ ದೂರವಾದ ವ್ಯಕ್ತಿಯಾಗಿರಬಹುದು. ಅಥವಾ ನಿಮ್ಮ ಅಭಿವೃದ್ಧಿಯನ್ನು ಕಂಡು ಸಹಿಸಲಾಗದ ವ್ಯಕ್ತಿ ನಿಮ್ಮ ಮೇಲೆ ನರಘೋಷ, ದಿಷ್ಟಿ ಅಥವಾ ಇನ್ಯಾವುದೋ ರೀತಿಯ ದುಷ್ಟ ಪ್ರಯೋಗಗಳನ್ನು ಮಾಡಬಹುದು. ಅಥವಾ ಈ ರೀತಿಯ ಕಪಟ ತಾಂತ್ರಿಕ ಕ್ರಿಯೆಯನ್ನು ತೆಗೆದುಕೊಳ್ಳಬಹುದು. ಆದಾಗ್ಯೂ ಈ 4 ದಿನಗಳಲ್ಲಿ ನಿಮ್ಮ ಗ್ರಹಬಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುವುದರಿಂದ ನಿಮ್ಮ ಸ್ಥಾನ ದುರ್ಬಲವಾಗಿರುತ್ತದೆ. ಇತರರ ನಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೆ ಬಲು ಸುಲಭವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ಈ ಜನರ ಪಿತೂರಿಗಳಿಂದಾಗಿ ನೀವು ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು. ವಿಶೇಷವಾಗಿ ತೀವ್ರ ತಲೆನೋವು, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ಮಾನಸಿಕ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ರಾತ್ರಿಯಲ್ಲಿ ನಿಮಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಅಪರಿಚಿತವಾದ ಯಾವುದೋ ಭಯವು ನಿಮ್ಮನ್ನು ಸದಾ ಬೆನ್ನಟ್ಟುತ್ತದೆ. ಅಲ್ಲದೆ ಈ ಸಮಯದಲ್ಲಿ ಪ್ರಯಾಣ ಮಾಡುವಾಗ ಬಹಳ ಜಾಗೃತರಾಗಿರಿ. ಈ ನಕಾರಾತ್ಮಕ ಶಕ್ತಿಯಿಂದಾಗಿ ವಾಹನ ಅಪಘಾತಗಳು ಅಥವಾ ಸಣ್ಣಪುಟ್ಟ ಗಾಯಗಳ ಸಾಧ್ಯತೆಗಳಿರಬಹುದು. ಆದಾಗ್ಯೂ ಈ ಜನರು ನಿಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸುವುದಿಲ್ಲ. ಆದರೆ ಅವರು ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಹೊಂದಿರುತ್ತಾರೆ. ಆದ್ದರಿಂದ ವಿಶೇಷವಾಗಿ ಈ 4 ದಿನಗಳಲ್ಲಿ ಈ ರಾಶಿಚಕ್ರದ ಜನರ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಲಿವೆ. ಅವು ಹೇಗಿರುತ್ತವೆ ಎಂದರೆ ಹಠಾತ್ ಹಣದ ವ್ಯಯ, ಮನೆಯಲ್ಲಿ ಏನಾದರೂ ವಸ್ತುಗಳ ನಾಶ, ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಇತ್ಯಾದಿ. ನಿಮ್ಮ ಕೈಯಲ್ಲಿರುವ ಹಣವು ನೀರಿನಂತೆ ಖರ್ಚಾಗುತ್ತದೆ. ಅವಿವೇಕ ಜಗಳಗಳು ಸೃಷ್ಟಿಯಾಗುತ್ತವೆ. ನೀವು ಯಾವುದೇ ತಪ್ಪುಗಳನ್ನು ಮಾಡದಿದ್ದರೂ ನಿಮ್ಮ ಸುತ್ತಮುತ್ತಲಿನರವರು ಉದ್ದೇಶಪೂರ್ವಕವಾಗಿ ನಿಮ್ಮೊಂದಿಗೆ ವಾದಕ್ಕಿಳಿಯುತ್ತಾರೆ. ಅವರು ನಿಮ್ಮ ಒಳ್ಳೆಯ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ತೀವ್ರ ಒತ್ತಡವಿರಬಹುದು. ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದಗಳುಂಟಾಗಬಹುದು. ವ್ಯವಹಾರದಲ್ಲಿ ಬರಬೇಕಾದ ಹೊಸ ಆದೇಶಗಳು ನಿಲ್ಲಬಹುದು. ಮಾನಸಿಕವಾಗಿ ದುಃಖ ಉಂಟಾಗಬಹುದು. ಹಳೆಯ ಕಹಿ ನೆನಪುಗಳು ಮರುಕಳಿಸಬಹುದು. ಹಿಂದೆ ನಿಮ್ಮನ್ನು ವಂಚಿಸಿದ ಜನರ ಬಗ್ಗೆ ಆಲೋಚನೆಗಳು ಬಂದು ಇವೆಲ್ಲವೂ ನಿಮ್ಮನ್ನು ಆಳವಾಗಿ ನೋಯಿಸುತ್ತವೆ. ನೀವು ಏಕಾಂತದಲ್ಲಿ ಕುಳಿತು ಅಳುವ ಸಂದರ್ಭಗಳು ಎದುರಾಗುತ್ತವೆ. ಆದರೆ ನೀವು ಕಿಂಚಿತ್ತೂ ಭಯಪಡುವ ಅಗತ್ಯವಿಲ್ಲ. ಸಮಸ್ಯೆಗಳನ್ನು ನೀಡುವ ದೇವರು ಖಂಡಿತವಾಗಿಯೂ ಅದಕ್ಕೆ ಪರಿಹಾರವನ್ನು ಒದಗಿಸುತ್ತಾನೆ. ಜ್ಯೋತಿಷ್ಯವು ಕೇವಲ ಜನರನ್ನು ಹೆದರಿಸುವುದರ ಬಗ್ಗೆ ಅಲ್ಲ, ಆದರೆ ಮುಂಬರುವ ಅಪಾಯವನ್ನು ಮುಂಚಿತವಾಗಿ ಗ್ರಹಿಸುವುದು ಮತ್ತು ಅದಕ್ಕೆ ಸರಿಯಾದ ಮಾರ್ಗದರ್ಶನ ನೀಡುವುದರ ಬಗ್ಗೆ ತಿಳಿಸುತ್ತದೆ. ಈಗ ನಾನು ನಿಮಗೆ ಹೇಳುತ್ತಿರುವಂತಹ ಕೆಲವು ಸಣ್ಣ ಪರಿಹಾರಗಳನ್ನು ನೀವು ಖಂಡಿತವಾಗಿಯೂ ಅನುಸರಿಸಲೇಬೇಕು. ನೀವು ಇವುಗಳನ್ನು ಅನುಸರಿಸಿದರೆ ನೀವು ಖಂಡಿತವಾಗಿಯೂ ದೇವರ ಪರಮ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಈ 4 ದಿನಗಳಲ್ಲಿ ನಿಮ್ಮ ದೈನಂದಿನ ದಿನಚರಿ ಏನೇ ಇರಲಿ, ನೀವು ಖಂಡಿತವಾಗಿಯೂ ಈ ಎಲ್ಲಾ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿ ಬರೆದಿಟ್ಟುಕೊಳ್ಳಬೇಕು. ಮೌನವೇ ಬಲು ದೊಡ್ಡ ಆಯುಧ. ಈ 4 ದಿನಗಳಲ್ಲಿ ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ಅಥವಾ ಅವಮಾನಿಸಿದರೂ ಮೌನವಾಗಿ ಮತ್ತು ಶಾಂತಿಯಿಂದ ಅಲ್ಲಿಂದ ಹೊರಡಿ. ನಿಮ್ಮ ಕೋಪವು ನಿಮ್ಮ ಶತ್ರುಗಳ ಪ್ರಬಲ ಆಯುಧವಾಗಿದೆ. ಅದನ್ನು ಅವರಿಗೆ ಅಪ್ಪಿತಪ್ಪಿಯೂ ಕೊಡಬೇಡಿ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ಕಾಲಭೈರವ ದೇವನನ್ನು ಪೂಜಿಸಬೇಕು. ಕಾಲಭೈರವನಿಗೆ ವಿಶೇಷವಾಗಿ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುವ ಶಕ್ತಿಯಿದೆ. ಆದ್ದರಿಂದ 4 ದಿನಗಳವರೆಗೆ ಬೆಳಿಗ್ಗೆ ಬಲು ಬೇಗನೆ ಎದ್ದು ಸ್ನಾನ ಮುಗಿಸಿ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿ. ಮತ್ತು ನೀವು ಎಲ್ಲಿಯಾದರೂ ಕಪ್ಪು ನಾಯಿಯನ್ನು ನೋಡಿದರೆ ಆ ಕಪ್ಪು ನಾಯಿಗೆ ಕನಿಷ್ಠ ಕೆಲವು ಬಿಸ್ಕಟ್ಟುಗಳು ಅಥವಾ ಆಹಾರವನ್ನು ನೀಡಿ. ಇದು ಶನಿ ಮತ್ತು ಕೇಟು ದೋಷಗಳನ್ನು ಚಿಟಿಕೆ ಹೊಡೆಯುವಲ್ಲಿ ಸಂಪೂರ್ಣವಾಗಿ ನಿವಾರಿಸುತ್ತದೆ. ಈಗ ಶಿವನ ಪೂಜೆಯ ಈ 4 ದಿನಗಳಲ್ಲಿ ಸಂಜೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಹಸುವಿನ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಬೆಳಗಿಸಿ. ಓಂ ನಮಃ ಶಿವಾಯ ಎಂಬ ಪವಿತ್ರ 5 ಅಕ್ಷರಗಳ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಇದು ನಿಮಗಾಗಿ ನೀವು ಮಾಡುವ ರಕ್ಷಣೆ. ನೀವು ಮಾಡಿದ ಈ ಪ್ರಾಮಾಣಿಕ ಪ್ರಯತ್ನವು ನಿಮ್ಮನ್ನು ಯಾವುದೇ ಶತ್ರುಗಳಿಂದ ಭದ್ರವಾದ ಗುರಾಣಿಯಂತೆ ರಕ್ಷಿಸುತ್ತದೆ. ಆಹಾರದ ನಿಯಮಗಳು ಹೀಗಿವೆ. ದಯವಿಟ್ಟು ಈ 4 ದಿನಗಳಲ್ಲಿ ಮಾಂಸಾಹಾರವನ್ನು ಸೇವಿಸಬೇಡಿ. ಮದ್ಯಪಾನದಂತಹ ಕೆಟ್ಟ ವಸ್ತುಗಳಿಂದ ದೂರವಿರಿ. ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ. ಆರ್ಥಿಕ ಮುನ್ನೆಚ್ಚರಿಕೆಗಳು ಏನೆಂದರೆ ಈ 4 ದಿನಗಳಲ್ಲಿ ಯಾರಿಗೂ ₹1 ಹಣವನ್ನು ಸಾಲವಾಗಿ ನೀಡಬೇಡಿ. ನೀವೇ ಬೇರೆಯವರಿಂದ ಯಾವುದನ್ನು ಸಾಲವಾಗಿ ತೆಗೆದುಕೊಳ್ಳಬೇಡಿ. ಯಾವುದೇ ಪ್ರಮುಖ ಅಧಿಕೃತ ಕಾಗದಗಳಿಗೆ ಸಹಿ ಹಾಕಬೇಡಿ. ನೀವು ಈ ಸಣ್ಣ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದರೆ ಆ ಕೆಟ್ಟ ಜನರು ನಿಮಗೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮಗಾಗಿ ಅಗೆಯುವ ಹೊಂಡಗಳಲ್ಲಿ ಅವರು ತಾವಾಗಿಯೇ ಬೀಳುತ್ತಾರೆ. ನಿಮ್ಮ ಸದಾಚಾರ ಮತ್ತು ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ವಿಜಯಶಾಲಿಗಳನ್ನಾಗಿ ಮಾಡುತ್ತದೆ.
ನೀವು ಎಂದಾದರೂ ರಾಜರಂತೆ ವೈಭವದಿಂದ ಬದುಕಬೇಕಾದವರಾಗಿರುವುದರಿಂದ ನೀವು ಅಂತಹ ಸಣ್ಣ ಅಡೆತಡೆಗಳನ್ನು ದಾಟಿದರೆ ನಿಮಗೆ ಅದ್ಭುತವಾದ ರಾಜಯೋಗವೂ ಸಹ ಪ್ರಾರಂಭವಾಗುತ್ತದೆ. ನಿಮ್ಮ ಎಲ್ಲಾ ತೊಂದರೆಗಳು ಸಹ ಈ ಮೂಲಕ ಕೊನೆಗೊಳ್ಳುತ್ತವೆ. ಮತ್ತು ಈ 4 ದಿನಗಳಲ್ಲಿ ಉಲ್ಲೇಖಿಸಲಾದ ಎಲ್ಲಾ ವಿಷಯಗಳು ನಿಮ್ಮ ಜೀವನಕ್ಕೆ ಅತೀ ಹತ್ತಿರದಲ್ಲಿವೆ ಎಂದು ನೀವು ಭಾವಿಸಿದರೆ, ನಿಮ್ಮ ಮನಸ್ಸಿನ ಯಾವುದೋ ಮೂಲೆಯಲ್ಲಿ, ಹೌದು, ಈ ಎಲ್ಲಾ ವಿಷಯಗಳು ನಮ್ಮ ಸುತ್ತಲೂ ಪ್ರಸ್ತುತ ನಡೆಯುತ್ತಿವೆ, ಕಳೆದ ಕೆಲವು ದಿನಗಳಿಂದ ನಾವು ಅದೇ ಘಟನೆಗಳನ್ನು ಎದುರಿಸುತ್ತಿದ್ದೇವೆ ಮತ್ತು ಇಂದು ನೀವು ನಿಮ್ಮ ಬಾಯಿಯಿಂದ ಕೇಳಿದ್ದೀರಿ ಎಂದು ನೀವು ಭಾವಿಸಿದರೆ, ನೀವು ಪ್ರಕೃತಿಯ ವಿಶೇಷ ಅನುಗ್ರಹ ಮತ್ತು ದೇವರ ಆಶೀರ್ವಾದವನ್ನು ಖಂಡಿತ ಅನುಭವಿಸುವಿರಿ. ಈ ಕಷ್ಟದ ಸಮಯದಲ್ಲಿ ದೇವರ ಆರಾಧನೆಯು ಖಂಡಿತವಾಗಿಯೂ ನಿಮಗಾಗಿ ಅದ್ಭುತಗಳನ್ನು ಮಾಡುತ್ತದೆ. ಆದರೆ ಈ 4 ದಿನಗಳಲ್ಲಿ ಮಾತ್ರವಲ್ಲ, ಹಿಂದಿನ ದಿನಗಳಲ್ಲಿಯೂ ನೀವು ದೇವರ ಜೊತೆ ನಡೆಯಬೇಕು ಮತ್ತು ದೇವರು ಸದಾ ನಿಮ್ಮೊಂದಿಗೆ ನಡೆಯುತ್ತಾನೆ. ಆದ್ದರಿಂದ ನೀವು ಅಂತಹ ವಿಷಯಗಳನ್ನು ತಿಳಿದಾಗ ನೀವು ಸಣ್ಣ ಪೂಜೆಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಪರಿಹಾರಗಳಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ, ನಾವು ಕೆಲವು ಸಣ್ಣ ನಕಾರಾತ್ಮಕ ಶಕ್ತಿಯನ್ನು ಅಥವಾ ನಮಗೆ ಯಾರಾದರೂ ಮಾಡುವ ಕೆಲವು ಸಣ್ಣ ವಿಷಯಗಳನ್ನು ಬಲು ಧೈರ್ಯದಿಂದ ಎದುರಿಸಬಹುದು. ಉದಾಹರಣೆಗೆ, ಅವರ ಮಾನವ ನೋಟ, ಮಾನವ ಶಬ್ದ, ಕಪಟ ಅಳು ಇತ್ಯಾದಿ. ಮತ್ತು ಅವೆಲ್ಲವೂ ಅವುಗಳಿಂದ ಹೊರಬರಲು ಬಹಳ ಸುಲಭವಾಗಿ ಕೆಲಸ ಮಾಡುತ್ತವೆ. ಮತ್ತು ವಿಶೇಷವಾಗಿ ನೀವು ಈ 4 ದಿನಗಳಲ್ಲಿ ನಿಮ್ಮ ದೈನಂದಿನ ದಿನಚರಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ನಿಮ್ಮ ಆರ್ಥಿಕ ಮತ್ತು ವ್ಯವಹಾರದ ಪರಿಸ್ಥಿತಿಗಳು 4 ದಿನಗಳವರೆಗೆ ತುಂಬಾ ಉತ್ತಮವಾಗಿರುತ್ತವೆ. ಅಂದರೆ ನಿಮಗೆ ಅತೀ ದೊಡ್ಡ ಲಾಭ ಸಿಗದಿದ್ದರೂ ಸಹ ನಿಮಗೆ ಯಾವುದೇ ನಷ್ಟವಾಗುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳಿದರೆ, ನೀವು ಕೆಲವೇ ಜನರೊಂದಿಗೆ ಮಾತ್ರ ಬಲು ಜಾಗರೂಕರಾಗಿರಬೇಕು. ಇತರ ಎಲ್ಲಾ ವಿಷಯಗಳೂ ಸಹ ನಿಮ್ಮ ಪರವಾಗಿಯೇ ಇರುತ್ತವೆ. ಇದಲ್ಲದೆ ನೀವು ಮಾಡಬೇಕಾದ ಒಂದು ಪ್ರಮುಖ ಕೆಲಸವಿದೆ. ನೀವು ಸ್ವಲ್ಪ ಸಮಯದವರೆಗೆ ಕೆಲಸದಿಂದ ಸ್ವತಂತ್ರರಾಗಿದ್ದೀರಿ ಮತ್ತು ನಿಮ್ಮ ಮನಸ್ಸು ಸ್ಪಷ್ಟವಾಗಿದೆ ಎಂದು ಹೇಳಿದರೆ, ಆ ಸಮಯದಲ್ಲಿ ಅಜಾಗರೂಕತೆಯಿಂದ ಯೋಚಿಸುವುದು ಬಲು ದೊಡ್ಡ ಅಪಾಯವಾಗಿರುತ್ತದೆ. ಅಂದರೆ ನೀವು ತಿಳಿಯದೆಯೇ ಸಾಕಷ್ಟು ಒತ್ತಡದಲ್ಲಿದ್ದೀರಿ. ಹಾಗಾಗಿ ಇದು ಕೂಡ ಒಂದು ನಕಾರಾತ್ಮಕ ಘಟನೆಯಾಗಿದೆ. ಯಾಕೆಂದರೆ ನಾವು ಗಂಭೀರವಾಗಿ ಯೋಚಿಸುತ್ತೇವೆ. ಅಂದರೆ ಭವಿಷ್ಯದ ಬಗ್ಗೆ ಅಥವಾ ಹಿಂದೆ ನಡೆದ ವಿಷಯಗಳ ಬಗ್ಗೆ ಇರಬಹುದು. ಆಗ ನಾನು ಹಾಗೆ ಮಾಡಬೇಕಿತ್ತು, ನಾನು ಅನಗತ್ಯವಾಗಿ ಹಾಗೆ ಮಾಡಿದೆ, ನಾನು ಅವುಗಳಿಂದ ಅನಗತ್ಯವಾಗಿ ದೂರವಾಗಿದ್ದೇನೆ. ಅಂತಹ ವಿಷಯಗಳ ಬಗ್ಗೆ ಅತಿಯಾಗಿ ಗಂಭೀರವಾಗಿ ಯೋಚಿಸುವುದು ನಮ್ಮ ಮನಸ್ಸನ್ನು ಅಗಾಧ ಒತ್ತಡಕ್ಕೆ ಒಳಗಾಗುತ್ತದೆ. ಆದ್ದರಿಂದ ಅತಿಯಾಗಿ ಯೋಚಿಸುವುದು ಅಪ್ಪಿತಪ್ಪಿಯೂ ಸೂಕ್ತವಲ್ಲ. ನೀವು ಸ್ವತಂತ್ರರಾಗಿದ್ದೀರಿ ಎಂದು ನೀವು ಭಾವಿಸಿದಾಗ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳುವುದು, ನಿಮ್ಮ ನೆಚ್ಚಿನ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ನಿಮ್ಮ ಮುದ್ದು ಚಿಕ್ಕಳರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು, ಮನೆಯಲ್ಲಿ ಹಿರಿಯರೊಂದಿಗೆ ಸ್ವಲ್ಪ ಚೆನ್ನಾಗಿ ಮಾತನಾಡುವುದು ಇತ್ಯಾದಿ ನಿಮ್ಮ ಸಂಬಂಧಗಳ ಬಂಧಗಳನ್ನು ಹೆಚ್ಚಿಸುತ್ತವೆ. ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಸಹ ಶಾಂತವಾಗಿರುತ್ತದೆ. ಅಲ್ಲದೆ ಇತರ ಜನರಿಗೆ ನಿಮ್ಮನ್ನು ಟೀಕಿಸಲು ಕಿಂಚಿತ್ತೂ ಅವಕಾಶ ನೀಡಬೇಡಿ. ಅಂದರೆ ಇತರ ಜನರು ನಿಮ್ಮ ಕೆಲಸವನ್ನು ಮಾಡಲು ನಿಮ್ಮನ್ನು ಬಲವಂತಿಸುತ್ತಿರುವ ಕೆಲಸಗಳನ್ನು ಮಾಡುತ್ತಿದ್ದಾರೆ, ಆದರೆ ನೀವು ಅದನ್ನು ಮಾಡುತ್ತಿದ್ದೀರಿ. ಅವರು ನಿಮ್ಮನ್ನು ಕಡಿಮೆ ಮಾಡುತ್ತಿದ್ದಾರೆ, ಟೀಕಿಸುತ್ತಿದ್ದಾರೆ ಇತ್ಯಾದಿ. ಇದರರ್ಥ ಸಮಾಜದಲ್ಲಿ ಮತ್ತು ಇತರರಲ್ಲಿ ನಿಮ್ಮ ಖ್ಯಾತಿಗೆ ಧಕ್ಕೆ ಉಂಟಾಗುತ್ತಿದೆ. ಆದ್ದರಿಂದ ನಿಮ್ಮ ಸುತ್ತಲಿರುವವರು, ವಿಶೇಷವಾಗಿ ನಿಮ್ಮಿಂದ ಹಿಂದೆ ಸಹಾಯ ಪಡೆದವರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ ಮತ್ತು ನಿಮಗೆ ಕೆಟ್ಟ ಭಾವನೆ ಮೂಡಿಸುವ ರೀತಿಯಲ್ಲಿ ಮಾತನಾಡುತ್ತಾರೆ. ಆಗಾಗಲೇ ಜನರು ಹಾಗೆ ಮಾತನಾಡುವಾಗ ನಿಮ್ಮ ಮನಸ್ಸು ತುಂಬಾ ನೋವುತ್ತದೆ. ಆದ್ದರಿಂದ ಅಂತಹ ಜನರೊಂದಿಗೆ ಸಾಧ್ಯವಾದಷ್ಟು ಸಂಬಂಧವನ್ನು ಕಡಿದುಕೊಳ್ಳುವುದು ಅಥವಾ ದೂರ ಇರುವುದು ನಿಮಗೆ ಒಳ್ಳೆಯದು. ಅಲ್ಲದೆ ನಿಮ್ಮ ಆರೋಗ್ಯವು ಅಷ್ಟು ಚೆನ್ನಾಗಿಲ್ಲ. ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಬಲು ಜಾಗರೂಕರಾಗಿರಿ. ಪ್ರತಿದಿನ ಸೂರ್ಯನನ್ನು ಪೂಜಿಸಿ, ಸೂರ್ಯ ನಮಸ್ಕಾರ ಮಾಡಿ ಮತ್ತು 4 ದಿನಗಳವರೆಗೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ. ಅಲ್ಲದೆ ಈ 4 ದಿನಗಳಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ನಿಗದಿಪಡಿಸಿದ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕೆಂದು ಬಯಸಿದರೆ, ಅತಿಯಾದ ಒತ್ತಡಕ್ಕೆ ಒಳಗಾಗದೆ ನಿಧಾನವಾಗಿ ನಿಮ್ಮ ಹೆಜ್ಜೆಗಳನ್ನು ಮುಂದಕ್ಕಿರ್ರಿ. ನಂತರದ 4 ದಿನಗಳಲ್ಲಿ ನೀವು ಈ ಜನರ ಸುತ್ತಲೂ ಇದ್ದರೆ, ಎಸ್, ಆರ್ ಮತ್ತು ಎಂ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರಿಂದ ಪೂರ್ಣವಾಗಿ ದೂರವಿರಿ. 4 ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಇಲ್ಲದಿದ್ದರೆ ನೀವು ನಿಮ್ಮ ವೆಚ್ಚದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಈಗ ಅದೃಷ್ಟ ಸಂಖ್ಯೆಗಳು 5, 14, 23, 32, 41. ಇವು ನಿಮ್ಮ ಅದೃಷ್ಟ ಸಂಖ್ಯೆಗಳು. ಅಲ್ಲದೆ ಪರಿಹಾರಗಳ ವಿಷಯದಲ್ಲಿ ಶಿವನ ಪೂಜೆಯ ಜೊತೆಗೆ ದುರ್ಗಾದೇವಿಯನ್ನು ಭಕ್ತಿಯಿಂದ ಪೂಜಿಸುವುದು ಸಹ ನಿಮಗೆ ಬಹು ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸುವುದು ಅಥವಾ ಬುಧಗ್ರಹವನ್ನು ಪೂಜಿಸುವುದು ಸಹ ನಿಮಗೆ ಹಲವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ, ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ಶತ್ರುಗಳ ಯಾವುದೇ ದಾಳಿಯೂ ನಿಮಗೆ ಹೆಚ್ಚು ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಅವರ ಕಪಟ ಪ್ರಯತ್ನಗಳು ಅವರಿಗೆ ತಿರುಗುಬಾಣವಾಗುತ್ತವೆ.
ನಿಮ್ಮ ವೃತ್ತಿಜೀವನದಲ್ಲಿ ನೀವು ನಿಶ್ಚಿತವಾದ ಬದಲಾವಣೆಗಳನ್ನು ನೋಡುತ್ತೀರಿ, ಆದರೆ ಕೆಲವು ಹೊಸ ಯೋಜನೆಗಳು ಸಹ ನಿಮ್ಮ ಬಳಿಗೆ ಬರುತ್ತವೆ. ಆದ್ದರಿಂದ ಈ 4 ದಿನಗಳು ಅವುಗಳನ್ನು ಸ್ವೀಕರಿಸಲು ಬಲು ಉತ್ತಮ ಸಮಯ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ರಾತ್ರಿಯ ಸಮಯದಲ್ಲಿ ಮನೆಯಿಂದ ಅತಿ ದೂರ ಹೊರಗೆ ಹೋಗುವುದು ಉತ್ತಮವಲ್ಲ. ಈ ದಿನ, ವಿಶೇಷವಾಗಿ ಇಂದಿನಿಂದ 4 ದಿನಗಳಲ್ಲಿ, ನೀವು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಈ 4 ದಿನಗಳವರೆಗೆ ಸ್ವಲ್ಪ ಸಮಯದವರೆಗೆ ಈ ಬಣ್ಣಗಳಿಂದ ದೂರವಿರಿ. ಅಲ್ಲದೆ ನೀರಿನಿಂದ ತುಂಬಿದ ಮಡಕೆಯನ್ನು ಯಾರಿಗಾದರೂ ದಾನವಾಗಿ ನೀಡಿ. ಹಾಗೆ ದಾನ ಮಾಡುವುದರಿಂದ ನಿಮ್ಮಲ್ಲಿರುವ ಗ್ರಹದೋಷಗಳು ಮತ್ತು ಶನಿದೇವರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಶನಿದೇವರು ನಿಮಗೆ ಅಪಾರವಾದ ಆಶೀರ್ವಾದಗಳನ್ನು ನೀಡುತ್ತಾನೆ. ಅಲ್ಲದೆ ಚಪ್ಪಲಿ ಇಲ್ಲದ ಬಡವರಿಗೆ ಹೊಸ ಚಪ್ಪಲಿಗಳನ್ನು ದಾನ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ.